ಎಲ್ರಿಗೂ ನಮಸ್ಕಾರ. ಪ್ರಿಮಲು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಭಿವೃದ್ಧಿ ಪಾಠದ ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಮುಂದೆ ಬರುವಂತಹ HSTR ಆಗಿರಬಹುದು, GPSTR ಆಗಿರಬಹುದು, TET ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಅಭಿವೃದ್ಧಿ ಪಾಠದಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಸೇವೆಗಳ ಮೌಲ್ಯವನ್ನ ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇದೆ, 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ಏನಂತ ಹೇಳಿ ಕರಿತೀವಿ? ಆಪ್ಷನ್ ಡಿ ನೋಡಿ, ಇಲ್ಲಿ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಆದಾಯ, ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡುವಂತಹ ಸರಕು ಸೇವೆಗಳ ಬೆಲೆಯನ್ನ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಎರಡನೇ ಪ್ರಶ್ನೆ ನೋಡಿ, ಜಾಗತಿಕ ಮಾನವ ಅಭಿವೃದ್ಧಿ ವರದಿಗಳ ಪ್ರಕಟಣೆಯ ಹೊಣೆ ಹೊತ್ತಿರುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಸಂಸ್ಥೆ ಜಾಗತಿಕ ಮಾನವ ಅಭಿವೃದ್ಧಿ ಪ್ರಕಟಣೆಗಳ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸಂಸ್ಥೆ ಯಾವುದು ಅಂತ ಕೇಳಿರುವಂಥದ್ದು. ಆಪ್ಷನ್ ಬಿ ನೋಡಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಜಾಗತಿಕ ಮಾನವ ಅಭಿವೃದ್ಧಿ ವರದಿಗಳ ಪ್ರಕಟಣೆಯ ಜವಾಬ್ದಾರಿಯನ್ನು ಅಥವಾ ಹೊಣೆಯನ್ನು ಹೊತ್ತಿರ್ತಕ್ಕಂತಹ ಒಂದು ಸಂಸ್ಥೆ ಆಗಿರುವಂಥದ್ದು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ. ಇಲ್ಲಿ ಮಾನವ ಅಭಿವೃದ್ಧಿ ಸೂಚಿ, ಇಂಗ್ಲಿಷ್ನಲ್ಲಿ ನಾವು ಇದನ್ನ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಮಾನವ ಅಭಿವೃದ್ಧಿ ಸೂಚಿ ಅಂತಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಆಪ್ಷನ್ A, B, C, D 4 ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ನೋಡಿ. ಇಲ್ಲಿ ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣದ ಮಟ್ಟ, ತಲಾ ಆದಾಯ ಇವುಗಳ ಸಾರವನ್ನು ನಾವೇನಂತ ಹೇಳಿ ಕರಿತೀವಿ? HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಹೇಳಿ ಕರಿತೀವಿ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 4ನೇ ಪ್ರಶ್ನೆ, ನಿರೀಕ್ಷಿತ ಜೀವಿತಾವಧಿಯನ್ನು ಮಾನವನ ಆರೋಗ್ಯವನ್ನು ಆಧರಿಸಿ ಅಳೆಯಲಾಗ್ತಾ ಇದೆ. ಹಾಗಾದರೆ ಶಿಕ್ಷಣ ಮಟ್ಟವನ್ನು ಹೇಗೆ ಅಳೆಯಲಾಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಮಾನವನ ಆರೋಗ್ಯವನ್ನು ಆಧರಿಸಿ ನಿರೀಕ್ಷಿತ ಜೀವಿತಾವಧಿಯನ್ನು, ಆತನ ಜೀವಿತಾವಧಿ ಎಷ್ಟು ಅಂತ ಅಂದ್ಬಿಟ್ಟು ಮೆಷರ್ ಮಾಡ್ತಾರೆ. ಆದರೆ ನಮ್ಮ ಎಜುಕೇಷನ್ ಕ್ವಾಲಿಟಿಯನ್ನು ಹೇಗೆ ಮೆಷರ್ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿರೋದು. ಆಪ್ಷನ್ ಎ ನೋಡಿ, ಸಾಕ್ಷರತೆಯ ಪ್ರಮಾಣದಿಂದ ಏನು ಮಾಡ್ತಾ ಇದ್ದಾರೆ? ಶಿಕ್ಷಣದ ಗುಣಮಟ್ಟವನ್ನು ಅಳತೆ ಮಾಡ್ತಾ ಇದ್ದಾರೆ ಅಥವಾ ಅಳೆಯಲಾಗುತ್ತೆ ಅಂತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚಿ ಎಂಬ ಮಾನದಂಡವನ್ನ ರೂಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿಶ್ವಸಂಸ್ಥೆ, ಆಪ್ಷನ್ ಬಿ ವಿಶ್ವ ಬ್ಯಾಂಕ್, ಆಪ್ಷನ್ ಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಆಪ್ಷನ್ ಡಿ ಯುನೆಸ್ಕೋ. ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ? ಆಪ್ಷನ್ ಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 6ನೇ ಪ್ರಶ್ನೆ, ತಲಾ ಆದಾಯವನ್ನ ಹೇಗೆ ಕಂಡುಹಿಡಿಯಬಹುದು? ಇಂಗ್ಲಿಷ್ನಲ್ಲಿ ನಾವು ಇದನ್ನ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ತಲಾ ಆದಾಯ ಇದನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಥವಾ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂತಂದ್ರೆ, ರಾಷ್ಟ್ರೀಯ ವರಮಾನ ಅಂತ ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ನಾವು ಭಾಗ ಮಾಡಿದಾಗ ನಮಗೆ ಏನು ಬರುತ್ತೆ? ತಲಾ ಆದಾಯ ಬರುತ್ತೆ. ಆಪ್ಷನ್ ಬಿ ನೋಡಿ, ಇಲ್ಲಿ ರಾಷ್ಟ್ರೀಯ ವರಮಾನ ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆ, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆಯಿಂದ ನಾವು ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನೋದು ಗೊತ್ತಾಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ, ಲಿಂಗಾನುಪಾತ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಲಿಂಗಾನುಪಾತ ಅಂತ ಹೇಳಿದ್ರೆ ಆಪ್ಷನ್ ಬಿ ನೋಡಿ, ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನ ಲಿಂಗ ಅನುಪಾತ ಅಥವಾ ಲಿಂಗಾನುಪಾತ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಸೊ ನಾನು ಇಲ್ಲಿ ಕೇವಲ 10ನೇ ಕ್ಲಾಸ್ಗೆ ಸಂಬಂಧಪಟ್ಟ MCQ ಪ್ರಶ್ನೋತ್ತರಗಳನ್ನ ಮಾತ್ರ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ. ನಾನು ಒಂದು ಕಡೆಯಿಂದ ಮಾಡ್ಕೊಂಡು ಹೋಗೋಣ ಅಂತ, ಆರ್ಡರ್ ವೈಸ್ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ನಾನು 10ನೇ ತರಗತಿಯಲ್ಲಿ ಬರುವಂತಹ ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಸ್ಗಳಲ್ಲಿ 8ನೇ ಕ್ಲಾಸ್ ಹಾಗೆ 9ನೇ ಕ್ಲಾಸ್ 7ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಡಿಯೋಸ್ಗಳನ್ನ ಕೂಡ ಮಾಡ್ತೀನಿ. ಸೊ ಯಾರು ಕೂಡ ವಿಡಿಯೋಸ್ನ ನೋಡದೇ ಇರಬೇಡಿ. ಖಂಡಿತವಾಗ್ಲೂ ನಿಮ್ಮ ಮುಂದಿನ ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ ಈ ವಿಡಿಯೋಸ್ಗಳೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಇಲ್ಲಿ 8ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಇದ್ದಂತಹ ಲಿಂಗಾನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ ನೋಡಿ, ಇಲ್ಲಿ 945 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 2011ರ ಜನಗಣತಿ ಪ್ರಕಾರ 945 ಲಿಂಗಾನುಪಾತ ಇದ್ದಿದ್ದು ಅಂತ
ಅಂತಕ್ಕಂಥದ್ದು. ನೆಕ್ಸ್ಟು 9ನೇ ಪ್ರಶ್ನೆ, ಲಿಂಗಾನುಪಾತವು ಏಕೆ ಕುಸಿತಾ ಇದೆ ಅಂತ ಪ್ರಶ್ನೆ ಕೇಳಿದರೆ ಲಿಂಗಾನುಪಾತ ಏನಕ್ಕೆ ಕಡಿಮೆ ಆಗ್ತದೆ ಅಥವಾ ಕುಸಿತಾ ಇದೆ ಅಂತಕ್ಕಂಥದ್ದು. ಆಪ್ಷನ್ ಡಿ ನೋಡಿ, ಇಲ್ಲಿ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೇ ಹೆಣ್ಣು ಭ್ರೂಣಗಳನ್ನು ಪತ್ತೆ ಹಚ್ಚಿ ಹತ್ಯೆ ಮಾಡ್ತಾ ಇದ್ದಾರೆ. ಹತ್ಯೆ ಮಾಡ್ತಕ್ಕಂತಹ ಒಂದು ಕೆಟ್ಟ ಪರಂಪರೆ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಬೆಳೀತಾ ಇದೆ. ಹಾಗಾಗಿ ಈ ಲಿಂಗ ಅನುಪಾತ ಅಥವಾ ಲಿಂಗಾನುಪಾತ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಆಯಿತಾ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 2011ರ ಜನಗಣತಿಯ ಪ್ರಕಾರ ಪುರುಷ ಮತ್ತು ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿರುವಂಥದ್ದು. ಆಪ್ಷನ್ ಎ 65.46 ಮತ್ತು 82.14 ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 11ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಡ್ಯಾಶ್ಗಳ ವಿಸ್ತರಣೆಯನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಯಾವುದರ ವಿಸ್ತರಣೆಯನ್ನು ಸೂಚಿಸುತ್ತೆ ಮಾನವ ಅಭಿವೃದ್ಧಿ ಅಂತಕ್ಕಂಥದ್ದು? ಆಪ್ಷನ್ ಸಿ ನೋಡಿ, ಮಾನವನ ಸಾಮರ್ಥ್ಯಗಳ ವಿಸ್ತರಣೆಯನ್ನು ಸೂಚಿಸುತ್ತೆ ಮಾನವ ಅಭಿವೃದ್ಧಿ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 12ನೇ ಪ್ರಶ್ನೆ ನೋಡಿ, ಇಲ್ಲಿ 2014ರ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ 135ನೇ ಸ್ಥಾನದಲ್ಲಿ ಇತ್ತು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ 2014ರಲ್ಲಿ 135ನೇ ಸ್ಥಾನವನ್ನು ತಗೊಂಡಿತ್ತು. ಇನ್ನು 13ನೇ ಪ್ರಶ್ನೆ, ಅನಾಭಿವೃದ್ಧಿ ರಾಷ್ಟ್ರದಲ್ಲಿ ಪ್ರಮುಖವಾಗಿ ಡ್ಯಾಶ್ ಕಡಿಮೆ ಇರುವುದು ಅಂತ ಕೇಳಿದ್ದಾರೆ. ಅನಾಭಿವೃದ್ಧಿ ಅಂತಂದ್ರೆ ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ರಾಷ್ಟ್ರದಲ್ಲಿ ಪ್ರಮುಖವಾಗಿ ಕಡಿಮೆ ಇರುವಂಥದ್ದು ಯಾವುದು ಅಂತ. ಆಪ್ಷನ್ ಎ ನೋಡಿ, ತಲಾ ವರಮಾನ ಅಂತಂದ್ರೆ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ರಾಷ್ಟ್ರದಲ್ಲಿ. ನೆಕ್ಸ್ಟು 14ನೇ ಪ್ರಶ್ನೆ, 2012ರ ಮಾನವ ಅಭಿವೃದ್ಧಿ ಸೂಚಿಯಂತೆ ಭಾರತದಲ್ಲಿ ನಿರೀಕ್ಷಿತ ಜೀವಿತಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 65.8 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇನ್ನು 15ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 2012ರ ಮಾನವ ಅಭಿವೃದ್ಧಿ ಸೂಚಿಯಂತೆ ಭಾರತದ ತಲಾ ವರಮಾನವು ಡ್ಯಾಶ್ ಡಾಲರ್ಗಳು ಇತ್ತು, ಅಂದರೆ ಎಷ್ಟು ಡಾಲರ್ಗಳಷ್ಟಿತ್ತು ಅಂತ ಅಂದ್ಬಿಟ್ಟು ಕೇಳಿರುವಂಥದ್ದು ಭಾರತದ ತಲಾ ವರಮಾನ. ಆಪ್ಷನ್ ಸಿ 33,203 ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಅಭಿವೃದ್ಧಿ ಪಾಠದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ MCQ ಪ್ರಶ್ನೋತ್ತರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.